ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪದ್ಮಘಟ್ಟ ಗ್ರಾಮದಲ್ಲಿ ಬಡವರ ಜಮೀನನ್ನ ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹುನ್ನಾರ ನಡೆಸಲಾಗಿದೆ. ಆದರೆ ಇದನ್ನ ಬಯಲಿಗೆಳೆದ ನಮ್ಮ ಎಬಿ ನ್ಯೂಸ್ ಕನ್ನಡ ವಾಹಿನಿಗೆ ಇದೀಗ ಗೆಲುವು ಸಿಕ್ಕಿದೆ. 1961-62ರಲ್ಲಿ ಸರ್ಕಾರದಿಂದ ಬಡವರಿಗೆ ಮಂಜೂರಾದ 170 ಎಕರೆ ಜಮೀನನ್ನ ತನ್ನ ಹೆಸರಿಗೆ ದಾಖಲೆ ಬದಲಾಯಿಸಿಕೊಂಡು ಮುಳಬಾಗಿಲು ತಾಲೂಕಿನ ಪದ್ಮಘಟ್ಟ ಗ್ರಾಮದ ಪ್ರಭಾವಿ ವ್ಯಕ್ತಿ ಹಾಗೂ ನಿವಾಸಿಯಾದ ಅಬ್ದುಲ್ ಸರ್ದಾರ್ ಬಿನ್ ಇಬ್ರಾಹಿಂ ಸಾಬ್ ಬಡ ಕುಟುಂಬದ ಭೂಮಿಯನ್ನ ಹಗರಣದಿಂದ ತಮ್ಮದಾಗಿ ಮಾಡಿಕೊಳ್ಳಲು ಹುನ್ನಾರ ನಡೆಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದರು. ಕಳೆದ 3 ತಿಂಗಳಿನ ಹಿಂದೆ ಎಬಿ ನ್ಯೂಸ್ ಸಹಾಯ ಕೋರಿ ಗ್ರಾಮದ ದಿವಂಗತ ದಸ್ತಗೀರ್ ಸಾಬ್ ಕುಟುಂಬ ಬಂದಿತ್ತು. ಇವರ ಸಮಸ್ಯೆ ಆಲಿಸಿದ ನಮ್ಮ ಎಂಡಿ ರಂಜಾನ್ ಮುಜಾವರ್ ಬಡ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲು ಹೋರಾಟ ಪ್ರತಿಭಟನೆ ನಡೆಸಿ ಇದೀಗ ಅವರ 37 ಎಕರೆ ಜಮೀನನ್ನ ಅವರಿಗೆ ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊನೆಗೂ ಅಬ್ದುಲ್ ಸರ್ದಾರ್ ಬಿನ್ ಇಬ್ರಾಹಿಂ ಸಾಬ್ ಬಡ ಕುಟುಂಬ ಒಪ್ಪಿ ಜಮೀನನ್ನ ಹಿಂದಿರುಗಿಸಿದ್ದಾರೆ. ಈ ಬಡ ಕುಟುಂಬಕ್ಕೆ ನ್ಯಾಯ ಸಿಕ್ಕಿ ಅವರ ಜಮೀನಿನ ಪಹಣಿ ಅವರಿಗೆ ಕೊಡಿಸುವಲ್ಲಿ ನಮ್ಮ ಎಬಿ ನ್ಯೂಸ್ ಕನ್ನಡ ವಾಹಿನಿ ಜಯಗಳಿಸಿದೆ. ಇನ್ನು ಇದರ ಜತೆಗೆ ಆ ಪ್ರಭಾವಿ ವ್ಯಕ್ತಿ ಮಗ ಜಮೀನಿನ ದಾಖಲೆಗಳನ್ನ ಕೊಡುವಂತೆ ನಮ್ಮ ಎಬಿ ನ್ಯೂಸ್ ಎಂಡಿ ರಂಜಾನ್ ಮುಜಾವರ್ ಅವರಿಗೆ ಸವಾಲ್ ಹಾಕಿದ್ದಾರೆ. ಇವರ ಸವಾಲ್ ಸ್ವೀಕರಿಸಿರುವ ರಂಜಾನ್ ಮುಜಾವರ್ ಅವರು ಸೋಮವಾರ ಆ ಸವಾಲಿಗೆ ಉತ್ತರ ಕೊಡಲಿದ್ದಾರೆ. ದಾಖಲೆ ಸಮೇತ ಪೊಲೀಸ್ ಠಾಣೆ ಮೆಟ್ಟಿಲೇರಲಿದ್ದಾರೆ. ನಾನು ಎಬಿ ನ್ಯೂಸ್ ಎಂಡಿ. ನಾನು ಕಸ್ಬಾ ಹುಬ್ಳಿ ಒಕ್ಕೋಗ್ರೆ ಅಲ್ಲಿ ತಾಲೂಕಾ ಕೋಲಾರ ಜಿಲ್ಲಾ ಕೋಲಾರ. ನಾನು ಇವತ್ತಿನ ಹಿಡಿದು 3 ತಿಂಗಳು ರಿಜ್ವಾನ್ ಅವರು ಜಮೀನು ಸರ್ದಾರ್ ಅನ್ನೋರು ಜಮೀನು ಹಡಕ್ ಮಾಡಿದ್ರು. ಅಂದ್ರೆ ಡುಪ್ಲಿಕೇಟ್ ಮಾಡಿ ಅವ್ರು ಪಡೆದಾರ್ದನ್ ಕೈಲೇನೂ ಇಲ್ಲ, ಅವ್ರು ಪಡೆದಾರ್ದನ್ ಸಹಿ ಇಲ್ಲ, ಏನೂ ಇಲ್ಲ. ನಿಮ್ಮವರು ಮಾರಿದ್ರು ಅಂತೇಳಿ ಅವ್ರಿಗೆ ಅಂತಮ್ರ ಒಳಗೆ ಹೇಳಿ ಅವ್ರಿಗೆ ಇದು ಮಾಡಿದ್ರು. ಅದ್ರ ಕಲಂದು ಅವರು ನಮಗೆ ಎಬಿ ನ್ಯೂಸ್ ತರಪಿ ಬಂದು ಸರ್ ನಮಗೆ ನೀವು ಹೆಲ್ಪ್ ಮಾಡಬೇಕು ಅಂದ ನಂತರ ಇವತ್ತಿಗೆ ಕರೆಕ್ಟು 2 ತಿಂಗಳಾಯಿತು. 2.5 ತಿಂಗಳು ಆಲಕ್ಕೆ ನಾವು ಮುಳಬಾಗಿಲು ತಾಲೂಕ ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತು ನಿನ್ನೆ ಶುಕ್ರವಾರ ಇಷ್ಟು ದಿನ ಅವರು ಓಡಾಡಕ್ಕೆ ರಿಜ್ವಾನ್ ಇರೋದು ಅವ್ರ ಕಾಕಾಗಳು ಅವ್ರು ಪಡೆದಾತ ಆಸ್ತಿ ಇವ ಸರ್ದಾರ ನಾವು ಬಿಡ್ಲಾಕ್ ತಯಾರಿಲ್ಲ. ನೀವು ಹೆಂಗೆ ಬಿಡ್ತೀರಂತ ಸ್ವತಃ ನನಗೆ ಮಾತಾಡೋ. ಇವತ್ತೇ ನನಗೆ ತಹಶೀಲ್ದಾರ್ ಮೇಡಮು ಮತ್ತು ಇವು ಪಾಣಿ ಅದಾವೆ. ತಹಶೀಲ್ದಾರ್ ಮೇಡಮು ಮತ್ತು ಕಲೆಕ್ಟರ್ ಸಾಹೇಬರು ಇವೆಲ್ಲ ನಮಗೆ ಪೇಪರ್ಗಳು ಕೊಟ್ಟಿದ್ದಾರೆ. ಇವೆಲ್ಲ ಥರ ನಮಗೆ ಇವತ್ತು ಕೈಯಾಗ ಸಿಕ್ಕಿದ್ದಾರೆ. ಅದಕ್ಕೆ ಅವ್ರ ಪಾಣಿ ಐಲ್ಯಾಂಡ್ಗೆ ಬರಬೇಕಾದ್ರೆ ಸೋಮವಾರನ ಬರ್ತೈತೆ ಅಂತ ಹೇಳಿದ್ದಾರೆ. ಇವತ್ತಿಗೆ ನಮ್ಮದು ಸರ್ದಾರ್ನ ಮಗ ವಕೀಲ್ ಏನಂತಾನೆ ನೀವು ಹ್ಯಾಂಗೆ ಬರ್ತೀರಿ ಬರ್ರಿ ಅಂತ ಹೇಳಿ ನನಗೆ ವಾದ ಮಾಡಿದ್ದಾರೆ.